ದೇವರೇ, ನಿಮ್ಮ ಮುಂದೆ ಈ ಬೆಳಗಿನ ಜಾವದಲ್ಲಿ ಕುಳಿತಿದ್ದೇನೆ. ನನ್ನ ಮನಸ್ಸನ್ನು ತೆರೆದ ಪುಟದಂತೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಯಾರು? ನನ್ನೊಳಗೆ ಇರುವ ಚಿಂತೆ ಯಾವುದು? ನನ್ನ ಗುರಿ ಏನು? ನಾನು ಏನು ಮಾಡುತ್ತಿದ್ದೇನೆ? ಹೇಗೆ ಜೀವಿಸುತ್ತಿದ್ದೇನೆ? ಯಾರಿಗಾಗಿ ಜೀವಿಸುತ್ತಾ ಇದ್ದೇನೆ? ಯೇಸುವೇ, ನನ್ನ ಸ್ವಂತವಾದದ್ದು ಯಾವುದು? ನನಗೆ ಶಾಶ್ವತವಾದದ್ದು ಯಾವುದು? ಯೇಸುವೇ, ನನ್ನನ್ನು ಪ್ರೀತಿಸುವುದು ಯಾರು? ನನ್ನ ಜೀವನದಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡವರು ಯಾರು? ಯೇಸುವೇ, ನಿಜವಾದ ನನ್ನ ಗೆಳೆಯ ನಾನು. ಯೇಸುವೇ, ನಿಜವಾದ ನನ್ನ ಹಿತೈಷಿ ಯಾರು? ನನಗಾಗಿ ಪ್ರಾರ್ಥಿಸುವರು ಯಾರು? ಯೇಸುವೇ, ನನ್ನನ್ನು ಪ್ರೀತಿಸಿ ಕ್ಷಮಿಸುವರು ಯಾರು? ನನ್ನನ್ನು ಸಹಿಸುವರು ಯಾರು? ಯೇಸುವೇ, ನನ್ನನ್ನು ನಿಜವಾಗಿಯೂ ನನ್ನ ಜೀವನದಲ್ಲಿ ಹೊತ್ತು ಸಾಗುವವರು ಯಾರು ಎಂದು ನನಗೆ ಗೊತ್ತಿಲ್ಲ. ನನ್ನ ದೇವರೇ, ನನ್ನ ದೇವರೇ, ನನ್ನ ದೇವರೇ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಎಲ್ಲರ ಪ್ರೀತಿಯಲ್ಲಿ ಕೊರತೆ, ಸ್ವಾರ್ಥ, ಅಸೂಯೆ, ಈ ಜೀವನದಲ್ಲಿ ಎಲ್ಲರನ್ನು ನಂಬಿ ಮೋಸ ಹೋಗಿದ್ದೇನೆ. ಇವುಗಳೇ ತುಂಬಿದ ನನ್ನ ಜೀವನ ಕ್ಲಿಷ್ಟಕರವಾಗಿದೆ. ನನ್ನ ದೇವರೇ, ನನಗೆ ಜ್ಞಾನೋದಯವನ್ನು ಕೊಡಿರಿ. ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ನನಗೆ ಎಲ್ಲವೂ ನೀವಾಗಿ ನನ್ನನ್ನು ಮುನ್ನಡೆಸಿ ಕಾದು ಸಂರಕ್ಷಿಸಿ ಪ್ರೀತಿಸಿರಿ. ನನ್ನ ದೇವರೇ, ಕರುಣೆ ತೋರಿರಿ ಎಂದು ನಿಮ್ಮ ಪಾದಚರಣದಲ್ಲಿ ಕುಳಿತು ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ, ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ರಕ್ಷಿಸಿ. ಆಮೆನ್.